ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಅಮ್ಮ ಮಗಳು ಕೈರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದುಬಿಟ್ಟು ಹಳ್ಳಿ ಸ್ಟೈಲಲ್ಲಿ ದಪಟಿ ರೊಟ್ಟಿನ ನಾವು ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ದಪಟಿ ರೊಟ್ಟಿನ ನಾವು ತಿಂಗಳಿಗೊಮ್ಮಿನಾದರೂ ಮಾಡೇ ಮಾಡ್ತೀವಿ. ನೋಡಿರಿ ಎಷ್ಟೊಂದು ತೆಳುವಾಗಿ ಎಷ್ಟೊಂದು ಮಸ್ತಾಗಿ ಬಂದಿದೆ ಅಲ್ವಾ. ಜೋಳದ ರೊಟ್ಟಿ ಉಣ್ರಿ ಅಂತಂದರೆ ಮಕ್ಕಳು ಉಣ್ಣೋದಿಲ್ಲ. ಈ ರೀತಿ ಒಳಗೆ ದಪಟಿ ರೊಟ್ಟಿ ಮಾಡ್ಕೊಟ್ಟು ನೋಡ್ರಿ, ಒಂದು ರೊಟ್ಟಿ ಉಣ್ಣೋರು 4 ರೊಟ್ಟಿ ಉಣ್ತಾರೆ ನೋಡ್ರಿ, ಅಷ್ಟೊಂದು ಮಸ್ತಾಗಿರ್ತದ. ಇದ್ರ ಜೊತೆ ಒಳಗೆ ಹೆಸರು ಕಾಳಿನ ಪಲ್ಯ ಮತ್ತು ಹಿಂಡಿ ಮೊಸರು ಇದ್ರಂತೂ ಸೂಪರ್ ಆಗಿರುತ್ತೆ ನೋಡ್ರಿ. ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಬರಾಮ್ರಿ. ನೋಡ್ರಿ ನಾನಿಲ್ಲಿ ಹಿಟ್ಟನ್ನ ಜಲ್ದಿ ಹಿಡ್ಕೋತಾ ಇದ್ದೀನಿ. ಈ ಹಿಟ್ಟಿಗೆ ನಾನು ಬೀಸೋವಾಗನೇ ಲವಂಗ, ಮೆಣಸು ಮತ್ತು ಮೆಂತ್ಯಕಾಳು, ಕೊತ್ತಂಬರಿ ಬೀಜ ಇರುತ್ತಲ್ರಿ, ಧನಿಯಾ ಅಂತ ಕರಿತೀರಲ್ವ, ಧನಿಯಾನ ಹಾಕಿ ಬೀಸ್ಕೊಂಡು ಬಂದಿರೋವಂಥದ್ದು. ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಬೀಸ್ಕೊಂಬರ್ಬೇಕು ರೀ. ಬೀಸ್ಕೊಂಬಂದ್ಬಿಟ್ಟು ಇವಾಗ ನೋಡ್ರಿ ನಾನಿಲ್ಲಿ ಜಲ್ದಿ ಹಿಡ್ಕೊಂಡು ತೊಗೊಂಡಿದ್ದೀನಿ. ಇದಕ್ಕೇ ನಾನು ಈ ರೀತಿಯಲ್ಲಿ ರೌಂಡಾಗಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇಲ್ಲಿ ಒಲೆ ಮೇಲೆ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನೋಡ್ರಿ. ಇವಾಗ ನೋಡ್ರಿ ನೀರು ಕುದಿ ಬಂದಿದೆ. ಕುದಿ ಬಂದಿರೋ ನೀರನ್ನು ಇದಕ್ಕೆ ಹಾಕೋಬೇಕ್ರಿ, ಅಂದ್ರೆ ಜಿಗಿ ಬರುತ್ತೆ. ಜಿಗಿ ಹಾಕೋತಾ ಇದ್ದೀನಿ ನೋಡ್ರಿ ನಾನಿಲ್ಲಿ. ಜಿಗಿ ಹಾಕೊಂಡ್ಬಿಟ್ಟು ಈ ರೀತಿ ಸೈಡಲ್ಲಿಂದ ಹಿಟ್ಟು ಈ ರೀತಿ ಕಲ್ಸ್ಕೊಂತ ಹೋಗ್ಬೇಕ್ರಿ. ನೋಡ್ರಿ ಈ ರೀತಿ ಹಿಟ್ಟು ಕಲ್ಸ್ಕೋಬೇಕು. ಇವಾಗ ಕಡ್ಚಿಗೆ ಹತ್ತಿರೋ ಹಿಟ್ಟನ್ನ ಈ ರೀತಿ ಒಣ ಹಿಟ್ಟನ್ನ ಹಾಕೊಂಡ್ಬಿಟ್ಟು ಸವ್ರ್ಕೋರಿ, ಯಾಕಂದರೆ ಕೈ ಸುಡುತ್ರಿ. ಹಾಗಾಗಿ ಈ ರೀತಿ ಸವ್ರ್ಕೋಬೇಕು ನೋಡ್ರಿ. ಸಾರ್ಕೊಂಡಾದ್ಮೇಲೆ ಇದಕ್ಕೆ ನೋಡ್ರಿ ನಾನು ಹಸಿ ಮೆಣಸಿನ್ಕಾಯಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಹಾಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಅಜ್ವೈನನ್ನು ಹಾಕೊಂಡಿದ್ದೀನಿ ನೋಡ್ರಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಇದಕ್ಕೆ ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡ್ರಿ. ಉಪ್ಪನ್ನು ಹಾಕೋಬೇಕ್ರಿ ರುಚಿಗೆ ತಕ್ಕಷ್ಟು. ಇದೆಲ್ಲದನ್ನು ಹಾಕಿಬಿಟ್ಟು ಸರಿಯಾಗಿ ಈ ರೀತಿ ಹಿಟ್ಟನ್ನ ನಾದ್ಕೋಬೇಕು ನೋಡ್ರಿ. ಈ ರೀತಿ ನಾದ್ಕೋಬೇಕು. ಜಿಗಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮೊದಲು ನಾದ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕ್ರಿ. ನೋಡ್ರಿ ಈ ರೀತಿ ನಾದ್ಕೋಬೇಕ್ರಿ. ಹಿಟ್ಟು ತುಂಬ ಹದವಾಗಿ ನಾದ್ಕೋಬೇಕು. ಎಷ್ಟೊಂದು ಹದವಾಗಿ ಹಿಟ್ಟು ನೀವು ನಾದ್ಕೋತಿರೋ ಅಷ್ಟೇ ರೊಟ್ಟಿ ತುಂಬ ಚೆನ್ನಾಗಿ ಬರ್ತಾವೆ ನೋಡ್ರಿ. ಇಂಥ ರೊಟ್ಟಿ ನೀವು ಒಂದ್ಸಲಿ ಮಕ್ಳಿಗೆ ಮಾಡಿಕೊಟ್ಟು ನೋಡ್ರಿ, ಮತ್ತೆ ಇದೇ ರೊಟ್ಟಿನೇ ಮಾಡಿಕೊಡ್ರಿ ಅಂತ ಹೇಳಿ ಕೇಳ್ತಾರೆ. ಅಷ್ಟೊಂದು ಸೂಪರಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ ನೋಡ್ರಿ. ದೊಡ್ಡವ್ರು ಹಿಡಿದು ಚಿಕ್ಕವ್ರ ತನಕನೂ ಇಷ್ಟ ಆಗುವಂಥ ರೊಟ್ಟಿ ಇದು ನೋಡ್ರಿ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ನಾದ್ಕೊಂಡ್ಬಿಟ್ಟು ಈ ರೀತಿ ಇಟ್ಕೊಂಡು ನೋಡಿ, ಒಂದು ಸ್ವಲ್ಪ ಹಿಟ್ಟು ಕಡ್ಕೊಂಡು ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಚ್ಕೊಂಡು ಸರಿಯಾಗಿ ಈ ರೀತಿ ಹಿಟ್ಟು ನಾದ್ಕೋಬೇಕ್ರಿ. ಈ ರೀತಿ ಹಿಟ್ಟು ನಾದ್ಕೊಂಡಾಗಿದೆ. ಇವಾಗ ನೋಡ್ರಿ ನಾನು ಬಂಡಿ ಮೇಲೆ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಇಷ್ಟು ಉಳ್ಳಿನೇ ಕಡ್ಕೋಬೇಕ್ರಿ. ಇಷ್ಟು ಉಳ್ಳಿನ ಕಡ್ಕೊಂಡ್ಬಿಟ್ಟು ನೋಡಿ, ರೊಟ್ಟಿ ದೊಡ್ಡ ರೊಟ್ಟಿ ಮಾಡೋದಿದ್ರೆ ಜಾಸ್ತಿ ಹಿಟ್ಟು ತೊಗೊಳ್ಬೇಕು. ಸಣ್ಣ ರೊಟ್ಟಿ ಮಾಡೋದಿದ್ರೆ ಸ್ವಲ್ಪ ಹಿಟ್ಟು ತೊಗೊಳ್ಬೇಕ್ರಿ. ತೊಗೊಂಡ್ಬಿಟ್ಟು ಈ ರೀತಿ ಬಡಿಬೇಕು ನೋಡ್ರಿ ರೊಟ್ಟಿನ. ಒಂದು ಕೈಯಲ್ಲಿ ಈ ರೀತಿ ತಿರುಗಿಸ್ತಾ ರೊಟ್ಟಿ ಬಡಿಬೇಕ್ರಿ. ಒಂದು ಸ್ವಲ್ಪ ರೊಟ್ಟಿ ದೊಡ್ಡದಾದ್ಮೇಲೆ ಎರಡೂ ಕೈಯಲ್ಲೂ ಕೂಡ ಬಡಿಬೋದ್ರಿ. ನೋಡ್ರಿ ಒಂದು ಕೈಯಲ್ಲಿ ಇಷ್ಟು ದೊಡ್ಡದಾದ್ಮೇಲೆ ಇವಾಗ ಎರಡೂ ಕೈಯಿಂದನೂ ಒಣ ಹಿಟ್ಟು ಒಂದು ಸ್ವಲ್ಪ ಕೈ ಹಚ್ಕೊಂಡ್ಬಿಟ್ಟು ಈ ರೀತಿ ಬಡಿಬೇಕು ನೋಡ್ರಿ. ತುಂಬಾ ಸಿಂಪಲ್ ಇದೆ ಇದು ರೊಟ್ಟಿ ಮಾಡೋದು. ನಮ್ಮ ಹಳ್ಳಿ ಕಡೆ ಒಳಗೆ ಈ ರೊಟ್ಟಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ರೀ. ಈ ರೊಟ್ಟಿ ತಿಂಗಳಿಗೆ ಒಂದೊಂದು ಸಲ್ತಿನಾದರೂ ನಾವು ಮಾಡೇ ಮಾಡ್ತೀವಿ. ತುಂಬ ಇಷ್ಟಪಡ್ತಾರೆ ಮನೆಯವರೆಲ್ಲರೂ. ರೊಟ್ಟಿ ದಿನಾಲು ಒಂದೇ ರೊಟ್ಟಿ ತಿಂದು ಬೇಜಾರಾದಾಗ ಈ ರೀತಿ ಒಂದು ರೊಟ್ಟಿನ ಮಾಡ್ಕೊಂಡು ತಿಂದು ನೋಡ್ರಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮಗೆ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನೋಡಿರಿ ಇವಾಗ ಎಣ್ಣೆ ತೊಗೊಂಡಿದ್ದೀನಿ ನೋಡಿರಿ. ಎಣ್ಣೆಗೆ ಒಂದು ಈ ರೀತಿ ಬಟ್ಟೆ ತೊಗೊಳ್ಬೇಕು, ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಈ ರೀತಿ ಎಣ್ಣೆ ಹಚ್ಬೇಕು ನೋಡ್ರಿ. ಅದ್ರ ಮೇಲೆಲ್ಲ ಈ ರೀತಿ ಮೇಲ್ಗಡೆಯಿಂದ ಎಣ್ಣೆ ಹಚ್ಕೊತ ಬರ್ಬೇಕ್ರಿ. ಫುಲ್ಲು ರೊಟ್ಟಿ ಎಲ್ಲ ಎಲ್ಲೂ ಬಿಡದೆ ಎಣ್ಣೆ ಹಚ್ಕೋರಿ. ಒಂದು ಸ್ವಲ್ಪ ಎಣ್ಣೆ ಇಷ್ಟಪಡದೇ ಇರೋರು ಸ್ಕಿಪ್ ಕೂಡ ಮಾಡ್ಬೋದು. ಎಣ್ಣೆನ ಹಚ್ಚಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೊಟ್ಟಿ, ಇದು ದಪಟಿ ರೊಟ್ಟಿನ. ಅದಕ್ಕೆ ನಾನು ಎಣ್ಣೆ ಹಚ್ಚಿರೋದು. ಇವಾಗ ಎಣ್ಣೆ ಹಚ್ಚಿರೋ ರೊಟ್ಟಿನ ಹಂಚು ಒಲೆ ಮೇಲೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಇಲ್ಲಿ ರೊಟ್ಟಿನ ಹಾಕ್ಕೊಂಡಿದ್ದೀನಿ ನೋಡ್ರಿ. ರೊಟ್ಟಿ ಹಾಕ್ಕೊಂಡ್ಬಿಟ್ಟು ಈ ಸೈಡಲ್ಲೂ ಕೂಡ ಅಷ್ಟೇ ಎಣ್ಣೆ ಇಷ್ಟಪಡೋರು ಎಣ್ಣೆನ ಹಚ್ಬೋದು, ಇಲ್ಲ ಅಂತಂದರೆ ನೀರು ಕೂಡ ಹಚ್ಬೋದು. ಅಂದರೆ ಎಣ್ಣೆ ಹಚ್ಚಿದ್ರೆ ಒಂದು ಒಳ್ಳೆ ಟೇಸ್ಟ್ ಇರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಎಣ್ಣೆನೇ ಹಚ್ತಾಯಿದ್ದೀನಿ ನೋಡ್ರಿ. ಈ ಸೈಡಲ್ಲೂ ಕೂಡ ಹಿಂದೆ ಸೈಡಲ್ಲೂ ನೋಡಿ ಹಿಂದ್ಗಡೆ ಎಣ್ಣೆ ಹಚ್ಬಿಟ್ಟು ತಿರುಗಿ ಹಾಕಿದ್ದೀನಿ ನೋಡ್ರಿ. ಇವಾಗ ನೋಡಿರಿ ಕಲರ್ ನೋಡಿರಿ ಎಷ್ಟೊಂದು ಮಸ್ತಾಗಿ ಬಂದಿದೆ ಅಲ್ವಾ. ನೋಡಿರಿ ನೋಡ್ತಾ ಇದ್ರೇ ಹಾಗೆ ತಿಂದುಬಿಡ್ಬೇಕು ಅನಿಸುತ್ತೆ, ಅಷ್ಟೊಂದು ಸೂಪರಾಗಿರುತ್ತೆ. ಮಕ್ಕಳಂತೂ ಮಾಡೋವರೆಗೂ ಪುರ್ಸತ್ ಮಾಡೋದಿಲ್ಲ, ಅಷ್ಟೊಂದು ಇಷ್ಟಪಟ್ಟು ತಿಂತಾರೆ ಈ ರೊಟ್ಟಿನ. ನೋಡಿರಿ ಎಷ್ಟೊಂದು ಚೆನ್ನಾಗಿ ಸುಡ್ತಾ ಇದೆ ಅಲ್ವಾ. ಈ ರೀತಿ ಸರಿಯಾಗಿ ಸುಡಬೇಕು ರೊಟ್ಟಿನ. ಹಸಿ ಬಿಸಿ ಸುಟ್ರಿ ಅಂತಂದರೆ ಅದು ಅಷ್ಟೊಂದು ಟೇಸ್ಟಿ ಇರೋದಿಲ್ಲ. ನೋಡಿರಿ ಕಲರ್ ನೋಡಿ ಎಷ್ಟೊಂದು ಮಸ್ತಾಗಿ ಬಂದಿದೆ ಅಲ್ವಾ. ಇವಾಗ ನೋಡಿರಿ ಇನ್ನೊಂದು ರೊಟ್ಟಿ ಮಾಡೋದು ಕೂಡ ತೋರಿಸ್ತೀನಿ. ಒಂದು ಸ್ವಲ್ಪನೇ ಈ ರೀತಿ ಕಡ್ಕೊಂಡ್ಬಿಟ್ಟು ರೌಂಡ್ ಮಾಡಿಬಿಟ್ಟು ಈ ರೀತಿ ಒಣ ಹಿಟ್ಟನ್ನ ಬುಡಕ್ಕೆ ಹಾಕಿ ಈ ರೀತಿ ಒಂದು ಕೈಯಲ್ಲಿ ಬಡಿತಾ ಹೋಗಬೇಕು. ಒಂದು ಕೈಯಿಂದ ಅದು ಈ ರೀತಿ ಒತ್ತತಾ ಒಂದು ಕೈಯಿಂದ ಬಡಿತಾ ಹೋಗ್ಬೇಕು ನೋಡ್ರಿ. ಈ ರೀತಿ ಒಂದು ಕೈಯಿಂದ ಮೊದಲು ಬಡ್ಕೊಂಡ್ರಿ ಅಂತಂದರೆ ರೊಟ್ಟಿ ಹರಿಯೋ ಚಾನ್ಸ್ ಇರೋದಿಲ್ಲ. ಹಾಗಾಗಿ ಮೊದಲು ಒಂದು ಕೈಯಿಂದ ಬಡಿದು ಆಮೇಲೆ ಎರಡೂ ಕೈಯಿಂದ ಈ ರೀತಿ ಬಡಿಬೇಕ್ರಿ.
ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿಡ್ರಿ. ಮನೆಯವರೆಲ್ಲ ನಿಮಗೆ ಹೊಗಳಿದ್ದು ಅಷ್ಟೊಂದು ಸೂಪರಾಗಿ ಬರುತ್ತೆ ಈ ರೊಟ್ಟಿ. ಒಂದ್ಸಲಿ ಟ್ರೈ ಮಾಡಿ ನೋಡಿರಿ. ನೋಡಿ ಈ ರೀತಿ ಬಡಿತಾ ಹೋಗ್ಬೇಕ್ರಿ ಎರಡು ಕೈಯಿಂದ. ಮತ್ತೊಮ್ಮೆ ನಿಮಗೆ ನೆನಪು ಮಾಡ್ತೀನಿ, ನಾನು ಒಂದು ಸ್ವಲ್ಪನಾದರೂ ನಿಮಗೆ ನನ್ನ ವಿಡಿಯೋಸು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋದಕ್ಕಾಗೋದು ಅಲ್ವಾ. ದಯವಿಟ್ಟು ಸಪೋರ್ಟ್ ಮಾಡಿರಿ. ನೋಡಿರಿ ಈ ರೀತಿ ಮತ್ತೆ ನಾನು ಎಣ್ಣೆನ ಹಚ್ಕೋತಾ ಇದ್ದೀನಿ ನೋಡಿರಿ. ಈ ಎಣ್ಣೆನ ನೀವು ಹಂಚಿಗೆ ಹಾಕಿ ಆಮೇಲೆ ಕಡೆ ಕೂಡ ಹಚ್ಕೋಬೋದು. ಈ ರೀತಿ ಮೊದಲಿಗೆ ಕೂಡ ಹಚ್ಕೋಬೋದು ನೋಡಿರಿ. ನೋಡಿ ಇವಾಗ ಹಂಚಿಗೆ ನಾನಿಲ್ಲಿ ರೊಟ್ಟಿನ ಹಾಕಿದ್ದೀನಿ ನೋಡಿರಿ. ನೋಡಿರಿ ಮತ್ತೆ ಕೂಡ ನಾನು ಎಣ್ಣೆನೇ ಹಚ್ಕೋತಾ ಇದ್ದೀನಿ. ಯಾಕಂದರೆ ಎಣ್ಣೆ ಹಚ್ಚಿದ್ರೆ ತುಂಬ ಒಳ್ಳೆ ಟೇಸ್ಟಿ ಇರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಕೂಡ ಬಂದಿರುತ್ತೆ. ಹಾಗಾಗಿ ಎಣ್ಣೆ ಹಚ್ಕೊಂಡಿರೋದು ನಾನು. ಎಣ್ಣೆ ಇಷ್ಟಪಡದೇ ಇರೋರು ಬೇಡ ಅಂದರೆ ನೀರು ಕೂಡ ಹಚ್ಕೊಂಡು ಮಾಡ್ಕೊರಿ. ಆದರೆ ಮಕ್ಕಳಿಗಂತೂ ಈ ರೀತಿ ಎಣ್ಣೆ ಹಚ್ಕೊಟ್ಟು ಮಾಡಿ ನೋಡ್ರಿ, ತುಂಬಾ ಇಷ್ಟಪಡ್ತಾರೆ. ನೋಡಿರಿ ಇವಾಗ ಈ ರೀತಿ ಒತ್ತಿ ಸುಡಬೇಕು. ಆದರೆ ಕೈ ತುಂಬಾ ಸುಡುತ್ತೆ, ಯಾಕಂದರೆ ಎಣ್ಣೆ ಹಚ್ಚಿರೋದ್ರಿಂದ ಕೈ ಸುಡೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಕಡ್ಚಿಗೆ ಸಹಾಯದಿಂದನೇ ಕೂಡ ತಿರುವು ಹಾಕ್ಕೊಡ್ರಿ. ನನಗೆ ರೂಢಿ ಇದೆ, ಅದಕ್ಕಾಗಿ ನಾನು ಕೈಯಿಂದನೇ ತಿರುವು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರೂಢಿ ಇಲ್ಲದೆ ಇರೋರು ಕಡ್ಚಿಗೆ ತೊಗೊಂಡು ತಿರುವು ಹಾಕೋರಿ. ನೋಡಿರಿ ನಮ್ಮ ರೊಟ್ಟಿ ರೆಡಿ ಆಗ್ಯದ ನೋಡಿರಿ. ದಪಾಟಿ ರೊಟ್ಟಿ ನೋಡಿರಿ ಎಷ್ಟೊಂದು ಮಸ್ತಾಗಿ ರೆಡಿಯಾಗಿ ಬಂದಾವ ಅಂಥೇಳಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಕಡಿಯುತ್ತೆ. ಮಕ್ಕಳಿಗಂತೂ ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಹಳ್ಳಿ ಸ್ಟೈಲಲ್ಲಿ ದಪಾಟಿ ರೊಟ್ಟಿ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿರಿ ಎಷ್ಟೊಂದು ತೆಳುವಾಗಿ ಬಂದಿದೆ ನೋಡಿ, ನಾಲಿಗೆ ಥರ ಇದೆ, ಅಷ್ಟೊಂದು ತೆಳುವಾಗಿದೆ. ಈ ರೀತಿ ರೊಟ್ಟಿನ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತು ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ನಿಮಗೆ ಒಂದು ಸ್ವಲ್ಪನಾದರೂ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ